ಚಂಡಿ ಚಂಡಿ ರೈನ್ ಕೋಟ್ ಬಿಸಿ ಬಿಸಿ ಒಡೆ ಸಾಂಬಾರು ಒಳ್ಳೆದಾಗ್ತದೆ. ಒಳ್ಳೆ ಕಾಂಬಿನೇಷನ್. ರಪ್ಪ ತಿಂದು ಗಿಡ್ಕೊ ಹೋಗುವ. ವೀಕ್ಷಕರೇ, ಫ್ರೆಶ್ ಕಾನೆ, ಒಂದು ಕಾನೆ, ನಮ್ಮ ಕಡಲಿನ ಅತಿ ಸುಂದರವಾದ ಮೀನು ಕಾನೆ. ಆದ್ರೆ ನಮ್ಗೆ ಸುಂದರ, ಅಲ್ಲಿ ಕಡಲಲ್ಲಿ ಗೊತ್ತಿಲ್ಲ, ಬೇರೆ ಸಹ ಸುಂದರ ಇರ್ಬೋದು. ನಮ್ಗೆ ಅಂತಿದ್ದು ಬಾರಿ ಒಳ್ಳೆಯ ಸುಂದರ ಮೀನು ಮತ್ತೆ ಕಾಸ್ಟ್ಲಿ ಮೀನು. ಹಾಗೆ ನಾವು ಇದನ್ನ ನಾವು ಜಾಗೃತಿಯಿಂದ ನೋಡ್ಬೇಕಪ್ಪ. ಒಂದು ಸೋಪಾರ್ದು ಎಲ್ಲ ತೊಟ್ಟಿಗೆ ತುಂಬಿಸಿ ಕೊಟ್ಟಿದ್ದಾರೆ ಮಾರೆ. ಕಲ್ಗೆ ಒಳ್ಳೇದುಂಟು ಎಲ್ಲ. ಕಾನೆ 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 ಕಾನೆ, ಅತಿ ಸುಂದರವಾದ ಮೀನು ಕಾನೆ. ನಂಗೆ ನೋಡುವಾಗ ಖುಷಿ ಆಗ್ತದೆ. ಇದು ಎಂತ ಗೊತ್ತುಂಟ ಕಾನೆ, ಇದರಲ್ಲಿ ನಂದಿಲ್ಲ ಕಾನೆಯಲ್ಲಿ. ಇದಿಲ್ಲ, ಇದು ಬನ್ನಿನ ಹೆರಿ ಎಂತ ಹೇಳ್ತಾರ, ಗರ್ಭಿಣಿ ಇರ್ತಾರಲ್ಲ, ಗರ್ಭಿಣಿ ಮತ್ತೆ ಇದು ಗರ್ಭಿಣಿಯವರಿಗೆ ಮತ್ತೆ ಇದು ಆಪರೇಷನ್ ಆದವರಿಗೆಲ್ಲ ಈ ಮೀನು ಒಳ್ಳೇದು. ಅಂದ್ರೆ ಇದ್ರಲ್ಲಿ ನಂದಿಲ್ಲ, ಈ ಮೀನು ಕೊಡ್ತಾರೆ, ಕಾನೆ ಕೊಡ್ತಾರೆ, ಕಾನೆ ತಿನ್ಬಹುದು. ಇದಕ್ಕೊಂದು ಮುಟ್ಟು ಕೊಡುವ ಕಾಸ್ಟ್ಲಿ ಮೀನ್ಗೆ ದಿಂಡೆ ತಕಡಿ ದಿನಾರೆ. ಪ್ರಿಯ ವೀಕ್ಷಕರೇ, ಮತ್ಸ್ಯಗ್ರಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ. ವೀಕ್ಷಕರೇ, ಎಂತ ಕತ್ತಲೆ ಉಂಟಂತ ಎನ್ಸ್ಬಹುದು. ನಾವಿವತ್ತು ಪುಲ್ಲರ್ ಕಾಂಡೆ ಎದ್ದು ನಾವೀಗ ಎಲ್ಲಿ ಕಡಲಿಗೆ ಹೋಗ್ತಿದ್ದೇವೆ ಗೊತ್ತುಂಟಾ. ಹಾಗೆ ನಾವು ಬೇಗ ಎದ್ದಿದ್ದೇವೆ. ಹಾಗೆ ಎಂತ ಇಲ್ಲ, ಬಂಜಿ ಹೊಟ್ಟೆಯಲ್ಲಿ ಸಹ ಎಂತ ಇಲ್ಲ. ಈಗ ಹೋಟೆಲಲ್ಲಿ ತಿಂಡಿ ತಿನ್ಕೊಂಡು ಅಲ್ಲಿಂದ ಕಡಲಿಗೆ ಹೋಗುದು. ಅಂದ್ರೆ ಇವತ್ತು ನಾವು ಬೇರೆ ಬಲೆ ಇಟ್ಕೊಂಡು ಹೋಗ್ತಿದ್ದೇವೆ. ಯಾವ್ದು ಬಲೆ ಗೊತ್ತುಂಟೋ? ಜೆಪ್ಪಲೆ, ಅಲ್ಲೇ ಮಲಗುವ ಬಲೆ. ಹಾಗೆ ಜೆಪ್ಪಲೆ ಇಟ್ಕೊಂಡು ಹೋಗ್ತಾ ಇದ್ದೇವೆ. ಹೊರಡುವ, ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡುದು ಬೇಡ. ಯಾಕೆಂದ್ರೆ ಅಲ್ಲಿ ನೀರು ಟೈಮ್ ಆಗ್ತದಂತೆ, ಅಂದ್ರೆ ಬೇಂದಿರೋ ಎಂತದ ಬರ್ತದಂತೆ. ನಾವು ರಪ್ಪ ಹೊರಡುವ. ಎಲ್ಲ ಬಲೆ ಎಲ್ಲ ಸಟ್ ಮಾಡಿ ಇಟ್ಕೊಂಡಿದ್ದಾರೆ, ಇನ್ನು ಹೊರಡುದು. ಮಳೆಗೆ ಪುರ್ಸತ್, ಈಗಲೇ ಜೋರ್ ಮಳೆ ಬಂತು. ಹೊರಡುವಾಗ ಬನ್ನಿ ಹೊರಡುವ. ವೀಕ್ಷಕರೇ, ನಾವು ಹೊರಡುವ ಹೊತ್ತಲ್ಲಿ ಜೋರ್ ಮಳೆ ಮಾರೆ. ಎಂತ ಮಳೆ ಜೋರು. ಫಸ್ಟ್ ಹೋಟೆಲ್ಗೆ ಹೋಗಿ ಸ್ವಲ್ಪ ಚಹಾ ಕುಡ್ದು ಮತ್ತೆ ಫಸ್ಟ್ ಹೊಟ್ಟೆ ಗಟ್ಟಿ ಮಾಡುವ, ಮತ್ತೆ ಬಾಕಿಯದ್ದು ಬೇರೆ. ಹಾಗೆ ನಾವು ಫಸ್ಟ್ ತಿಂದು ಮತ್ತೆ ಹೋಗುವ ಕಡಲಿಗೆ. ಎಂತ ಮೀನುಂಟಂತ ನೋಡ್ಲಿಕ್ಕೆ ಜೆಪ್ಪಲ್ಲೇ ಹಿಡ್ಕೊಂಡು. ಹಾಗೆ ಮಳೆ ಜೋರುಂಟು, ಚಳಿ ಸಾಕುಂಟು ಮಾರೆ. ಪಿಲ್ಲರ್ ಕಾಂಡೆಲ್ಲ ಬೇಕಾ? ಇದೆಲ್ಲ ಬೇಕಾ? ವೀಕ್ಷಕರೇ, ಮೊಬೈಲ್ ಚಂಡಿ ಆಗ್ತುಂಟು. ಮತ್ತೆ ಇನ್ನು ಮಾತಾಡುವ. ವೀಕ್ಷಕರೇ, ರಸ್ತೆಯಲ್ಲಿ ಸಹ ಒಂದು ನರೆಪಿಲ್ಲೆಗಳು ಇಲ್ಲ ಮಾರೆ. ಎಲ್ಲರೂ ಸಹ ಗಟ್ಟಿ ಮಲಗಿದ್ದಾರೆ. ನಾವೇ ಇಲ್ಲಿ ರೋಡಲ್ಲಿ ಹೋಗ್ತಾ ಇದ್ದೇವೆ. ವೀಕ್ಷಕರೇ, ಗಂಟೆ 6 ಕಾಲಾಯ್ತು. ನೋಡಿ, ರಸ್ತೆಯಲ್ಲಿ ಒಂದು ನರೆಪಿಲ್ಲೆ ಇಲ್ಲ ಮಾರೆ. ಕಾಪಿಗೆ ಹೋಗ್ತಾ ಇದ್ದೇವೆ. ಕಾಪಿಂದ ಆಚೆ ಹೋಗುದು, ಕೈಪುಂಜಲಾಚೆ. ಅಲ್ಲಿ ನಾವು ಬಲೆ ಇಡುದಲ್ಲ. ಹಾಗೆ ಒಂದು ಸ್ಕೂಟಿ ಒಂದು ದೂರದಲ್ಲಿ ಬರ್ತಾ ಉಂಟು. ಹಾಗೆ ಮಳೆ ಉಂಟು. ವೀಕ್ಷಕರೇ, ತಿಂಡಿ ಬಂದ್ವಿ ಆಯ್ತಾ. ವಡ ಸಾಂಬಾರು ಇರ್ಬೋದು, ಬರ್ತದಕ್ಕೆ ವಡ ಸಾಂಬಾರು. ವೀಕ್ಷಕರೇ, ಚಂಡಿ ರೈನ್ ಕೋಟ್ ಬಿಸಿ ಬಿಸಿ ಒಡೆ ಸಾಂಬಾರು ಒಳ್ಳೆದಾಗ್ತದೆ. ಒಳ್ಳೆ ಕಾಂಬಿನೇಷನ್. ರಪ್ಪ ತಿಂದು ಗಿಡ್ಕೊ ಹೋಗುವ. ಮಜಾ ಆಗ್ತದೆ, ಮಜಾ ತಿನ್ಲಿಕ್ಕೆ. ವೀಕ್ಷಕರೇ, ಬಿಸಿ ಬಿಸಿ ಹೋಗಿ ಹೋಗ್ತುಂಟು, ಒಳಗೆ ತೂ ಆಗ್ತುಂಟು. ಅಪ್ಪನಿಂದ ಹೋಗುದು. ಬಿಸಿ ಬಿಸಿ. ವೀಕ್ಷಕರೇ, ಹೊಟ್ಟೆ ಅಂತೂ ಭಾರಿ ಭರ್ಜರಿ ಗಟ್ಟಿ ಆಯ್ತು. ಇನ್ನು ಎಂತ ಅಲ್ಲಿ ನಮ್ಗೆ ಬೇಲೆ ಮಾಡ್ಲಿಕ್ಕೆ ಆಗ್ಬಹುದಾ? ಎಂತ ಫುಲ್ ಮಲಗುದಾ? ಹೋಗಿ ಫಸ್ಟೇ ಜೆಪ್ಪಲೆ ಇಟ್ಕೊಂಡಿದ್ದೇವೆ. ಜೆಪ್ಪಲೆ ಅಲ್ಲೇ ಹೋಗಿ ಮಲಗುದು. ತುಳುವಲ್ಲಿ ಜೆಪ್ಪು ಅಂದ್ರೆ ಮಲಗುದಲ್ಲ, ಅದಕ್ಕೆ ಹೇಳಿದ್ದು ಜೆಪ್ಪಲೆ. ಹಾಗೆ ಈಗ ನಾವು ಫಸ್ಟ್ ಹೋಗ್ತಿದ್ಯಲ್ಲ ಕಡಲಿಗೆ, ಇದು ಇಡ್ಲಿಕ್ಕೆ ಎಂತ ಮಾರೆ, ಬಲೆ ಇಡ್ಲಿಕ್ಕೆ. ಅಲ್ಲಿ ನಾವು ಹೋಗುದು ಈಗ. ನಾರ್ಮಲ್ ಅಲ್ಲೇ ಪ್ಲೇಸ್, ನಮ್ಮ ಅಪ್ಪನ ಮನೆ ಹತ್ರ. ಹಾಗೆ ಮಳೆ ಸ್ವಲ್ಪ ಪನಿ ತುರು ಬರ್ತಾ ಉಂಟು. ಯಾರಿಗೆ ತಿನ್ನಿನ ಆಡಿಗೆ ನನಗೆ ಎಪ್ಪುಗ ಆಡಿಗೆ ತೆಗಿಬೇಕಂತೆ. ಆಡಿಗೆ ಇನ್ನು ತೆಗಿಯುವ ಎಲ್ಲ ಮನೆಗೆ ಹೋದಾದ್ಮೇಲೆ. ಕಡಲ್ ಬಾರಿ ದೊಡ್ಡದುಂಟು ಮಾತ್ರ. ಈಗ ಎಂತದ ಗೊತ್ತಿಲ್ಲ, ನಾವು ನೋಡುವ ಕಡಲ್ ಹೇಗೆ ಉಂಟಂತ. ಅಲ್ಲೇ ಹಬ್ಬುವಾಗ ಎಂತ ಕಸ ಇಲ್ಲಂತೆ, ಅದಕ್ಕೆ ಬಂದದ್ದು. ನನ್ನ ಅಪ್ಪ 2 ದಿವಸ ಹೋದ್ರು. ಹಾಗೆ ಸ್ವಲ್ಪ ಮೀನಿತ್ತು, ಹಾಗೆ ಅದನ್ನು ನೋಡಿ ಇವತ್ತು ಬಂದದ್ದು. ನನ್ನ ಅಪ್ಪ ಇಡ್ಲಿ ವಡೆ ಸಾಂಬಾರ್ ತಿಂದು ರಾಕೆಟ್ ತರ ಹೋಗ್ತಿದ್ದಾರೆ, ಜೊರ್ರ ಅಂತ.
ನಮ್ಮಕ್ಕಿಂತ ಓವರ್ ಟೆಕ್ ಮಾಡಿ ದುಯ್ಯ ಹೋದ್ರು. ಇವಳಿಗೆ ಒಂದು ವಡೆ ಸಾಂಬಾರು ಸಾಕಾಗ್ಲಿಲ್ಲ. ಏನು ಇನ್ನೊಂದು ಕಾಮಿಡಿಗೆ ಪರವಾಗಿಲ್ಲ, ಮೆಲ್ಲ ಹೋದ್ರು ಪರವಾಗಿಲ್ಲ, ಆರಾಮಲ್ಲಿ ಹೋದ್ರೆ ಆಯ್ತು. ವೀಕ್ಷಕರೇ ಬಂದ್ವಿ, ನಮ್ದು ಲ್ಯಾಂಡಿಂಗ್ ಪ್ಲೇಸ್ ಬಂದ್ವಿ. ಇನ್ನು ಬಲೆ ಎಲ್ಲ ಸೆಟ್ ಮಾಡಬೇಕು. ಬಲೆ ಎಲ್ಲ ಸೆಟ್ ಮಾಡಿ ಮತ್ತೆ ನೀರಿಗೆ ಜಪ್ಪುದೆ. ಕಡಲ್ ಭಾರಿ ದೊಡ್ಡದುಂಟು ವೀಕ್ಷಕರೇ. ಕೂತುವಡೆ ತಿನ್ನದೆಲ್ಲ ಪಿರಿತೊಟ್ಟು ಕಡಲ್ ನೋಡಿ. ಅದು ಫಸ್ಟ್ ತಿಕ್ಕುವ. ಇದು ತಿಕ್ಕಿದ್ರೆ ಗರಗ ಕಟ್ಟಿನೊಂದು ದೊಡ್ಡ ಮೈಕ್ ಸೆಟ್ ಇಟ್ಟಾಗನೇ ಆಗ್ತದೆ. ಅದಕ್ಕೆ ನಾನು ಇಳುವುದೇ ಇಲ್ಲ, ನನ್ನ ಸೊರನೆ ಮೈಕ್ ಸೆಟ್. ಹಾಗೆ ಇದು ಇಡ್ಲಿಕ್ಕೆ ಸ್ವಲ್ಪ ನೀವು ಮತ್ತೆ ಹೇಳ್ಬೋದು, ಇವಳೆಂತ ಇದು ಮೈಕನ್ನೇ ದಿಂಗಿದಾಳ ಅಂತ. ಅದಕ್ಕೆ ನಾನು ಇಡ್ಲಿಲ್ಲ, ಮತ್ತೆ ಇಡ್ತೇನೆ. ಗಾಳಿಗೆ ಇಡ್ಲೇಬೇಕಾಗ್ತದೆ, ಇಲ್ಲದ್ರೆ ನನ್ನ ದೊಂಡೆ ಹೋಗ್ತದೆ. ಅಷ್ಟೇ ಸರಿ ಇಲ್ಲ ದೊಂಡೆ. ಆಹಾ ಎಂತ ಗಾಳಿ, ಇಲ್ಲೇ ನಾ ಮಲಗ್ತೇನೆ. ಫ್ಯಾನ್ ಬೇಡ, ನ್ಯಾಚುರಲ್. ಫೈನಲಿ ಬಂದ್ವಿ ನಾವು ಕಡಲಿನ ಹತ್ರ. ನೋಡಿ ಎಷ್ಟು ಒಳ್ಳೆ ವೆದರ್. ಒಂದು ದೊಡ್ಡ ತೂತು ವಡೆ ತಿಂದು ಇಲ್ಲಿ ಕಡಲಿನ ಬದಿಗೆ ಬಂದು ಹೀಗೆ ನಿಲ್ಲುವ ಒಂದು ಸ್ಟೈಲೇ ಬೇರೆ. ಬಾರಿ ಕೂಲ್ ಪುಲ್ಲರ ಕಾಡೆ ಬಂದು ಹೀಗೆ ಒಂದು ನಿಲ್ಲುವುದು ಬಾರಿ ಖುಷಿ ಆಗ್ತದೆ. ನಾನು ಇಲ್ಲೇ ಇರ್ತೇನೆ ಅಪ್ಪ, ನಾ ಬರುದಿಲ್ಲ ಮನೆಗೆ. ಬಾರಿ ಖುಷಿ ಆಗ್ತದೆ. ಅಲ್ಲೊಂದು ಓಡ ಹೋಗ್ತಾ ಉಂಟು ಸಣ್ಣದು, ಮೀನು ಹಿಡಿತಿದ್ದಾರೆ. ನಮ್ಮ ಅಪ್ಪ ಹೋದ್ರು ಮಾರೆ, ಬನ್ನಿ. ಅಲ್ಲಿ ಹೋಗ್ತಿದ್ದಾರೆ, ಬನ್ನಿ ಅಪ್ಪ ಹೋಗುವ. ರೈನ್ ಕೋಟ್ ಆರ್ತಾ ಹೋಗ್ತುಂಟು ಮಾರೆ, ನನ್ನ ಹೇಳ್ಕೊಂಡು ಹೋಗ್ಬೋದು ಈ ಗಾಳಿಗೆ. ಅವರು ನೀರು ಎಲ್ಲಿ ಆಗ್ತದೆ ಹೀಗೆ ನೋಡ್ಕೊಂಡು ಹೋಗ್ತಿದ್ದಾರೆ. ನಾಯಿ ಮಾರೆ, ನಂಗೆ ನಾಯಿಯದ್ದು ಸ್ವಲ್ಪ ಭಯ ಆಗ್ತದೆ. ಚಕರೆ ಬಲೆ ಎಲ್ಲ ಸಟ್ಟಾಗಿದೆ. ಇದು ಇಡ್ಲಿಕ್ಕೆ ಹೋದ್ರು ಬಲೆ ನೋಡಿ. ಅಂದ್ರೆ ಸ್ವಲ್ಪ ಈಗ ಬೆಳಿಗ್ಗೆ ನೀರು ಸ್ವಲ್ಪ ಸಾಯ್ಲಿಕ್ಕೆ ಇರ್ತದಂತೆ. ಅದಕ್ಕೆ ನಾವು ಬೆಳಿಗ್ಗೆ ನೀರ್ಕ ಬಂದದ್ದೇ. ವೀಕ್ಷಕರಿಗೆ ನಂಗೆ ಮಾತೆ ಬರ್ತಿಲ್ಲ. ಅಂದ್ರೆ ಅದು ಒಂಥರ ದೊಡ್ಡ ಮೋದ ನೋಡಿ ಒಂಥರ ಹೆದರಿಕೆ ಆಗ್ತುಂಟು. ಮೇಲ್ ಮೋದ ಬರ್ತಾ ಉಂಟು. ಅವ್ರು ಹಾಕಿ ಬರುವ ತನಕ ಸ್ವಲ್ಪ ತಿಗಲೆ ಡಬ ಆಗ್ತದೆ. ಬಲೆ ಹಾಕಿದ್ರು ವೀಕ್ಷಕರೇ. ಬಲೆ ಇಟ್ಟಾಯ್ತು, ಅಪ್ಪ ಮೇಲೆ ಬಂದ್ರು. ಇನ್ನು ಹೋಗುವ, ಮೀನೆಷ್ಟು ಸಿಗ್ತದೆ ಎಂತ ಕತೆ ಅಂತ ನೋಡುವ. ಹಾಗೆ ಬಲೆ ಇಡುವಾಗ ಸ್ವಲ್ಪ ಹೆದರಿಕೆ ಆಯ್ತು ವೀಕ್ಷಕರೇ. ಎಂತ ಮೋದ ಮೇಲ್ ಬರ್ತಿತ್ತು, ಇಲ್ಲಿ ಬರ್ತಿತ್ತು ಮಾರೆ. ನಂಗೆ ಇಲ್ಲಿ ಈ ತೂತು ವಡೆ ತಿಂದದ್ದೆಲ್ಲ ಇದು ಬುಳು ಆಗ್ತಿತ್ತು. ಹಾಗೆ ಹೋಗಿ ಅಲ್ಲಿ ತನಕ ಹೋದ್ರು ಮಾರೆ. ಬನ್ನಿ, ರೋಪ್ ಎಲ್ಲ ಹೋಯ್ತು. ರೋಪ್ ಫುಲ್ ರೋಪ್ ಹೋಯ್ತು. ಇಲ್ಲಿ ಸ್ವಲ್ಪ ಅಲ್ಲೇ ಸ್ವಲ್ಪ ಆಚೆ ಹೋಗಿ ಮತ್ತೆ ಮೀನು ಸಿಗ್ತದಿಲ್ಲ ನೋಡು. ಮತ್ತೆ ಈಗ ಹೇಳಿವ. ಎಂತ ವೀಕ್ಷಕರೇ, ಒಂದು ಹೊತ್ತಿನ ಊಟಕ್ಕೆ ಎಂತ ಭರ್ಜರಿಯ ಬಂತು ಫಿಶ್ ಬಂತು. ನೀಲಿ ಫಿಶ್ ಬಂತು ವೀಕ್ಷಕರೇ. ಜಿಂಜಿ ಕೋನೆ ಜಿಂಜಿ ವೀಕ್ಷಕರೇ, ಬನ್ನಿ. ನಾನು ಹೆಲ್ಪ್ ಮಾಡ್ಲಾ? ನಂಗೆ ಕನ್ಫ್ಯೂಷನ್ ಆಗ್ತುಂಟು ಹೆಲ್ಪ್ ಮಾಡುದು ಎಂತ ಅಂತ. ಇಂಚೆ ತೋಪ ವೀಕ್ಷಕರೇ. ಸ್ವಲ್ಪ ಕಜ ಉಂಟು. ಕಜಾವ್ ಇರ್ತದೇನಲ್ಲ, ಮೀನು ಸಹ ಉಂಟು, ಕಜಾವ್ ಸಹ ಉಂಟು, ಎಲ್ಲ ಮಿಕ್ಸ್ ಉಂಟು. ಬನ್ನಿ ತೆಗಿಯುವ. ಇನ್ನು ತಪ್ಪಿಸುವ ಅಂದ್ರೆ ತೆಗಿಯುವ, ಬಲೆಯಿಂದ ತೆಗಿಯುವ. ಬಾ ಈಚೆ ಬಾ. ವೀಕ್ಷಕರೇ, ಫ್ರೆಶ್ ಕಾನೆ, ಒಂದು ಕಾನೆ. ನಮ್ಮ ಕಡಲಿನ ಅತಿ ಸುಂದರವಾದ ಮೀನು ಕಾನೆ. ಆದ್ರೆ ನಮ್ಗೆ ಸುಂದರ, ಅಲ್ಲಿ ಕಡಲಲ್ಲಿ ಗೊತ್ತಿಲ್ಲ, ಬೇರೆ ಸಹ ಸುಂದರ ಇರ್ಬೋದು. ನಮ್ಗೆ ಅಂತ ಇದು ಬಾರಿ ಒಳ್ಳೆಯ ಸುಂದರ ಮೀನು, ಮತ್ತೆ ಕಾಸ್ಟ್ಲಿ ಮೀನು. ಹಾಗೆ ನಾವು ಇದನ್ನ ನಾವು ಜಾಗೃತಿಯಿಂದ ನೋಡ್ಬೇಕಪ್ಪ. ಒಂದು ಸೋಬಾರ್ದು. ಎಲ್ಲ ತೊಟ್ಟಿಗೆ ತುಂಬಿಸಿ ತೊಟ್ಟಿದಾನಿದ್ದಾರೆ ಮಾರೆ. ಇದಕ್ಕೊಂದು ಮುಟ್ಟು ಕೊಡುವ ಕಾಸ್ಟ್ಲಿ ಮೀನ್ಗೆ. ದಿಂಡೆ ಟಕಡಿ ತಿಂದಾರೆ. ಇನ್ನೊಂದು ಬಲೆ ಇರ್ತಾರಂತೆ. ಇದು ನೋಡಿ, ಕಾನೆ ಎಲ್ಲ ತೆಗಿತಾ ಇದ್ದಾರೆ. ನಾವೆಲ್ಲ ಗೋರಿ ಎಲ್ಲ ತೊಟ್ಟೆಗೆ ಹಾಕುವ.
ರಪ್ಪ ರಪ್ಪ ತೊಟ್ಟೆಗೆ ಇದು ಕಾಣೆ ಹಾಕುವ, ಮತ್ತೆ ಜಂಜಿ ಮತ್ತೆ ನೋಡುವ. ಅಯ್ಯೋ ಬಿಯರದ್ದು ಇದು ಬಂದಿದೆ, ಮುಚ್ಚಳ. ಕಲ್ಗೆ ಒಳ್ಳೇದುಂಟು ಎಲ್ಲ. ಕಾಣೆ 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 ಕಾಣೆ. ಹಾಗೆ ಕಾಣೆಯನ್ನು ನಾವು ಇವತ್ತು ಹೋಗುವ, ಕಾಣೆ ಇಟ್ಕೊಂಡು ಬೇಗ ರಬ್ಬ ರಬ್ಬ ತೆಗೆಯುವ. ನೋಡಿ ನಾನ್ ತೆಗ್ದೆ. ಕಾಣೆ ಎಲ್ಲಿಂಟು, ಕಾಣೆ ಎಲ್ಲಿಂಟು, ಕಾಣೆ ಇಟ್ಟು. ಕಾಣೆ ಎಲ್ಲ ಡ್ಯಾಮೇಜ್ ಆಗ್ಬಾರ್ದು, ಒಳ್ಳೆ ಮೀನಲ್ಲ. ಹಾಳಾದ್ರೆ ಹೋಗ್ತದೆ, ಮತ್ತೆ ಹಾಳಾಗ್ತದೆ. ಡ್ಯಾಮೇಜ್ ಆಗ್ಬಾರ್ದು. ಬಿಡ್ಲೆ ಬಿಡ್ಲೆ ಬಿಡ್ಲೆ. ವೀಕ್ಷಕರೇ, ನನ್ನಪ್ಪ ಇನ್ನೊಂದು ಬಲೆ ಇಡ್ತಾರಂತೆ, ನಾವು ತಪ್ಪಿಸ್ಬೇಕಂತೆ. ಬಾರಿ ನಾವು ಎಕ್ಸ್ಪೀರಿಯನ್ಸ್ ಇರುವವರು. ಪರವಾಗಿಲ್ಲ, ನಾವು ಮೆಲ್ಲ ಮೆಲ್ಲ ತೆಗಿತೇವೆ. ಅಮಸರ ಎಂತ ಇಲ್ಲ. ಕತ್ತೇರಿ ತಂದಿದ್ಯಾ? ಕತ್ತೇರಿಯಲ್ಲಿ ಪೀಸ್ ಪೀಸ್ ಮಾಡುವ. ಮಂಡೆ ಸ್ವಲ್ಪ ಭಂಗ ಉಂಟು. ನಾನು ಹೀಗೆ ಮಾಡ್ತೇನೆ, ಮಂಡೆಯನ್ನು ಕೆಳಗೆ ಮಾಡ್ತೇನೆ, ಅದು ಜಾರ್ತದಲ್ಲ. ಅದು ಸ್ವಲ್ಪ ಮಂಡೆ ಸ್ವಲ್ಪ ತಲೆ ಬುರುಡೆ ಅದು ಬೊಂಡ ಕೊಡ್ತಿದೆ ನಾವು ವೀಕ್ಷಕರೇ. ಹಾಗೆ ಮಂಡೆ ಸ್ವಲ್ಪ ದಪ್ಪ ಆಗಿದೆ. ನೋಡಿ ತೆಗ್ದಲ್ಲ. ಅತಿ ಸುಂದರವಾದ ಮೀನು ಕಾಣೆ. ನಂಗೆ ನೋಡುವಾಗ ಖುಷಿ ಆಗ್ತದೆ. ಇದು ಎಂತ ಗೊತ್ತುಂಟ ಕಾಣೆ? ಇದರಲ್ಲಿ ನಂಜಿಲ್ಲ ಕಾಣೆಯಲ್ಲಿ. ಇದಿಲ್ಲ, ಇದು ಬಲ್ಲಿನ ಹೆರಿ ಎಂತ ಹೇಳ್ತಾರ, ಗರ್ಭಿಣಿ ಇರ್ತಾರಲ್ಲ, ಗರ್ಭಿಣಿ ಮತ್ತೆ ಇದು ಗರ್ಭಿಣಿಯವರಿಗೆ ಮತ್ತೆ ಇದು ಆಪರೇಷನ್ ಆದವರಿಗೆಲ್ಲ ಈ ಮೀನು ಒಳ್ಳೇದು. ಅಂದ್ರೆ ಇದ್ರಲ್ಲಿ ನಂಜಿಲ್ಲ. ಈ ಮೀನು ಕೊಡ್ತಾರೆ, ಕಾಣೆ ಕೊಡ್ತಾರೆ, ಕಾಣೆ ತಿನ್ಬಹುದು. ವೀಕ್ಷಕರೇ, ಬೊಲ್ಲಡೆ ಅಂತೆ. ಬೊಲ್ಲಡೆಯಲ್ಲಿ ದೊಡ್ಡ ದೊಡ್ಡ ಮುಳ್ಳುಂಟು. ನಾ ತೆಗಿಯಲ್ಲ, ರಿಸ್ಕ್ ಬೇಡ. ರಿಸ್ಕ್ ಇಲ್ಲದ ಮೀನು ತೆಗಿತೇನೆ. ಇದೆಂತ ಮರಿಕಲ್ಲೂರು. ಈಗ ಮರಿಯಲಕ್ಕೆ ಮರಿಕಲ್ಲೂರು ಸಾಕ್ತದೆ, ಎಲ್ಲ ಸಾಕ್ತದೆ ಅಲ್ಲ. ಹೊಟ್ಟೆ ಹೋಗ್ತದೆ. ಪೂತ ಜಂಜಿ ಹೌದು, ಅದು ಕಚ್ಚಿದದೆ. ಕಾಲುಂಟದಕ್ಕೆ ಗೊತ್ತುಂಟ ವೀಕ್ಷಕರೇ? ಅದು ಮೆಲ್ಲ ತೆಗಿಬೇಕು. ನಿನ್ನೆ ಅಪ್ಪನಿಗೆ ಕೈಗೆ ಕಚ್ಚಿದೆ ಅಂತೆ. ಹೋಗಿ ಇದೆಂತ ಮೀನಿದು? ನಂಗೆ ಇದ್ರದ್ದು ಎಂತೆ ಪಲ್ಚಟ್ ಅಲ್ಲಿ ಮುಳ್ಳುಂಟೆ ಎಂತ ಕನ್ಫ್ಯೂಷನ್ ಆಗ್ತಾ ಉಂಟು ಮಾರೆ. ದೊಡ್ಡ ದೊಡ್ಡ ಮುಳ್ಳಿದ್ರೆ ಎಟ್ಟಿ ಬಿಟ್ಟೆ ಯಾವರೇ ಸತ್ತೋಗಿದೆಯಾ? ಇನ್ನೊಂದು ಬಲೆ ಇಡ್ತಾ ಇದ್ದಾರೆ ಮಾರೆ. ರಪ ರಪ 2 ಬಲೆ ಇಡುದು ಹೋಗುದು ಮನೆಗೆ. ಪಲ್ಚಟ್ ವೀಕ್ಷಕರು, ಇದು ಪಲ್ಚಟ್. ಈ ಮೀನಿನ ಹೆಸರು ಪಲ್ಚಟ್. ನೋಡ್ಲಿಕ್ಕೆ ಪಲ್ಚಟ್ ಆಗಿ ಉಂಟು. ñಕ್ಕ ಗಟ್ಟಿ ಹೋಗಿದೆ ಪಲ್ಚಟ್. ಎಲ್ಲ ಪಿಂಟಿ ಹೋಗಿದೆ, ಸುತ್ತಿ ಸುತ್ತಿ ಆಗಿದೆ. ನಾವು ರಪ ರಪ ತಪ್ಪಿಸುವ ಒಂದು ಮತ್ತೆ ಇನ್ನೊಂದು ಬಲೆ ಇಡ್ಲಿಕ್ಕೆ ಹೋದ್ರು ಅವರಿಗೆ ಸಹ ಕಷ್ಟ ಅಲ್ಲ ಪಾಪ. ಅದಕ್ಕೆ ನಾವು ಹೆಲ್ಪ್ ಮಾಡುದು. ಮಲ್ಲ ಕಾಣೆ ಆಯ್ತು. ಒಂದು ಬಲೆಯದ್ದೆಲ್ಲ ಕಸ ಎಲ್ಲ ಖಾಲಿ ಆಯ್ತು, ಮೀನ್ ಸಹ ಖಾಲಿ ಆಯ್ತು. ಈಗ ಇನ್ನೊಂದು ಬಲೆ ದಿಡ್ಕ ಇಡ್ತಾರೆ, ಮತ್ತೆ ಸಾಕು. ಅತ್ಯಾಸೆ ಬೇಡ ನಮ್ಗೆ, ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರೆ ಸಾಕು. ಗೋರಿ ಇದ್ರೆ ಆಯ್ತಂತೆ. ಗೋರಿ ವೀಕ್ಷಕರೇ, ತಪ್ಪಿಸಿ ಎಲ್ಲ ಆಯ್ತು. ಯಾವ್ದಾದ್ರು ಓಕೆ, ಇದು ಜಂಜಿ ಬೇಡ ಮಾರೆ. ಎಂತ ಭಾರಿ ಭಂಗ ಜಂಜಿ ತೆಗಿಲಿಕ್ಕೆ. ಭಾರಿ ಕಷ್ಟ ಆಯ್ತು ಜಂಜಿಯದ್ದು. ಎಂತ ಕಾಲ್ ತೆಗಿಲಿಕ್ಕೆ ಫಸ್ಟ್ ಕಾಲ್ ತೆಗಿಬೇಕಿಲ್ಲ, ಅದ್ರೆ ಕಚ್ಚಿ ಬೀಳ್ತದೆ. ನನ್ನ ಅಪ್ಪನದ್ದು ನಿನ್ನೆ ಕಚ್ಚಿದೆ ಅಂತೆ ಕೈ. ಹಾಗೆ ಎಲ್ಲ ಸಟ್ಟೆಲ್ಲ ಆಯ್ತು. ಇನ್ನೊಂದು ಬಲೆ ಇಟ್ಟಿದ್ದಾರೆ. ಎಂತ ಮೀನು ಉಂಟ ಇಲ್ವ ಎಂತ ಗೊತ್ತಿಲ್ಲ. ಎಲ್ಲ ಆಯ್ತು, ಇದು ಸಟ್ಟಾಯ್ತು. ಇನ್ನೊಂದು ಬಲೆ ಇಟ್ಟಿದ್ದಾರೆ. ಮತ್ತೆ ಅದನ್ನು ತೆಗಿಯುದು, ಮತ್ತೆ ಸೀದಾರಪ್ಪ ಮನೆಗೆ ಹೋಗುದು. ಸಾಕಾಯ್ತು. ಒಂದು ಬಲೆನೆ ಉಗುರೆಲ್ಲ ಹೋಯ್ತು ಮಾರೆ. ತೂತು ವಡೆ ತಿಂದದ್ದೆಲ್ಲ ಖಾಲಿ ಆಯ್ತು ವೀಕ್ಷಕರು. ಇನ್ನೊಂದು ಬಟ್ಟಲ್ಲಿ ತಿಂದು ಹೋಗ್ಬೇಕೇನ? ಹೊಟ್ಟೆಯಲ್ಲಿ ಹುಳ ಗುಳು ಆಗ್ತಾ ಉಂಟು. ಇನ್ನೊಂದು ಹಸಿವಾಗ್ತದೆ. ಆವಾಗ ರಪ್ಪ ಬಲೆ ತೆಗ್ದ್ರು, ಮೀನಿತ್ತು. ಈಗ ಎಲ್ಲ ತುಂಬಾ ಹೊತ್ತಿಟ್ಟಿದಾರಲ್ಲ, ಹಾಗೆ ಮೀನೇ ಇಲ್ವಾ ಏನು ನಂಗೆ ಡೌಟ್. ಆವಾಗಿಂದ ಇರ್ತಾನೆ ಇದ್ದಾರೆ. ನನ್ನ ಅಪ್ಪ ಅಲ್ಲಿ ಎಳಿತಿದ್ದಾರೆ, ಬನ್ನಿ ನೋಡುವ ಮೀನು ಉಂಟ ಇಲ್ವಾ ಅಂತ. ಒಂದು ಬಲೆಯಲ್ಲಿ ನಮ್ಗೆ ನಿರಾಸೆ ಆಗ್ಲಿಲ್ಲ ವೀಕ್ಷಕರೇ, ಖುಷಿ ಆಯ್ತು. ಇನ್ನೊಂದು ಬಲೆ ನೋಡುವ, ತುಂಬಾ ಉಂಟ ಸ್ವಲ್ಪ ಉಂಟಂತ. ಬನ್ನಿ. ಕಸ ಸಿಗ್ಲಿಲ್ಲಲ್ಲ, ಅದೇ ದೊಡ್ಡ ಖುಷಿ. ಮತ್ತೆ ನಮ್ಗೆ ಬಾರಿ ಹೆಲ್ಪ್ ಮಾಡಿದ್ರ ಅವರೆಲ್ಲ, ನಮ್ಗೆ ಧನ್ಯವಾದ. ವೀಕ್ಷಕರೇ, ಮೀನು ಎಳಿತಾ ಇದ್ದಾರೆ. ಮೀನು ಕಾಣ್ತಾ ಇಲ್ಲ, ಅದು ಇಲ್ಲವೇನ? ಬನ್ನಿ ಬನ್ನಿ ಬನ್ನಿ. ಇನ್ನೊಂದು ಮಳೆ ಬರುವ ಮುಂಚೆ ನಾವು ಗುಡಿಗೆ ಸೇರ್ಬೇಕು. ಹಾಗೆ ಆಯ್ತು ಎಲ್ಲ. ಇನ್ನೊಂದು ಬಲೆ ಸಹ ಸಟ್ಟಾಯ್ತು. ಇನ್ನೊಂದು ಬಲೆಯಲ್ಲಿ ಎಂತ ಪ್ರಯೋಜನ ಇಲ್ಲ. 1-2 ಕಾನೆ, ಒಂದು ಜಂಜಿತ್ತು. ನಮ್ಗೆ ಒಂದು ಬಲೆಯಲ್ಲೇ ಸಿಕ್ಕಿದ್ದು. ಒಳ್ಳೇದು ಮೀನ್ ಸಿಕ್ಕಿದೆ, ಕಾನೆ ಮತ್ತೆ ಜಿಂಜಿ. ವೀಕ್ಷಕರೇ, ನನ್ನಪ್ಪ ಇನ್ನೊಂದು ಬಲೆ ಇಟ್ಟು ಬರ್ತಾರಂತೆ. ನಮ್ಗೆ ಟೈಮ್ ಆಯ್ತು. ನಂಗೆ ಮಲಗ್ಲಿಕ್ಕೆ ಟೈಮ್ ಆಯ್ತು, ಅವಳಿಗೆ ಆಫೀಸ್ ಹೋಗ್ಲಿಕ್ಕೆ ಟೈಮ್ ಆಯ್ತು.
ಸಾಕು, ಸೆಕೆ ಸಾಕ್ತುಂಟು ವೀಕ್ಷಕರು. ಇದು ರೈನ್ ಕೋಟ್ ತೆಗಿಯೋದಾಗ ಅದು ಇಟ್ಕೊಳ್ಳ ಮೊಬೈಲ್. ಪಾಪ ಎಂಕುಲ್ ಬಿದಾಡುವ ಬರ್ತಾ. ಬಾಯ್ ಬಾಯ್. ತುಕ ಸ್ಟೋರೇಜ್ ಫುಲ್ ಆಯ್ತು, ಬರ್ತೆ ವೀಕ್ಷಕರೇ. ಎಲ್ಲರನ್ನು ತೋರಿಸುವಾಗ ಸ್ಟೋರೇಜ್ ಫುಲ್ ಆಗ್ತದೆ, ಬನ್ನಿ. ನಮಗೆ ಒಂದು ಬಲೆಯಲ್ಲಿ ನೋಡಿ ಇಷ್ಟು ಸಿಕ್ಕಿದೆ. 2 ಬಲೆ ಇಟ್ವಿ, ಅದರಲ್ಲಿ ಒಂದು ಬಲೆಯಲ್ಲಿ ಎಂತ ಇಲ್ಲ ವೀಕ್ಷಕರೇ. ಒಂದು ಬಲೆಯಲ್ಲಿ ಎಂತ ಇಲ್ಲ, ಒಂದು ಬಲೆಯಲ್ಲಿ ಇತ್ತು ನೋಡಿ ಇಷ್ಟು ಸಿಕ್ಕಿದೆ. ಕಾನೆ ಬೇರೆ, ಇದು ಜಂಜಿ ಬೇರೆ ಸಿಕ್ಕಿದೆ. ಅದರಲ್ಲಿ ನೋಡಿ ಮೊಟ್ಟೆ ಜಂಜಿ ಸಿಕ್ಕಿದೆ. ನಂಗಿದು ಮೊಟ್ಟೆ ಇಷ್ಟ, ನಾನಿದು ಮೊಟ್ಟೆ ತೆಗೆಯುವುದೇ, ತೆಗೆದು ನಾನೇ ತಿನ್ನುವುದು. ಹಾಗೆ ನೋಡಿ ಕಾನೆ ನೋಡಿ ಇಷ್ಟು ಸೈಜ್ ಕಾನೆ, ಸಣ್ಣ ಸಣ್ಣದು ಕಾನೆ, ದೊಡ್ಡದಿಲ್ಲ, ಸಣ್ಣ ಸಣ್ಣ ಕಾನೆ ಸಿಕ್ಕಿದೆ. ಇದೊಂದು ಸ್ವಲ್ಪ ದೊಡ್ಡದುಂಟು ನೋಡಿ, ಇಷ್ಟುಂಟು. ಯಾರಿಗೆ ಬೇಕು ಫ್ರೆಶ್ 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 ಫ್ರೆಶ್. ಇದು ನೋಡಿದ್ರದ್ದು ಬೀಳನೆ ಕಚ್ಚಿ ಬಿಟ್ಟಿದೆ. ಎಂತ ಕೊಚ್ಚಿ ಜಂಜಿ ಜಂಜಿ ಅಂತೆ ಕಚ್ಚಿ ಬಿಟ್ಟಿದೆ ಬೀಳನೆ. ಕಂಡಿಗೆ 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 ಕಂಡಿಗೆ. ಇದು ಬಾರಿ ನಮ್ಗೆ ಇಲ್ಲ, ಖುಷಿ ಆಗ್ತದೆ ಈ ಮೀನನ್ನು ನೋಡ್ಲಿಕ್ಕೆ. ಆಯ್ತು ವೀಕ್ಷಕರು, ಇಷ್ಟೇ. ಮತ್ತೊಂದು ಇದು ಈ ಕಡೆ ಸಿಕ್ಕಿದೆ, ಮತ್ತೊಂದು ಎಂತದ ಒಂದು ಮೀನು, ಮತ್ಮಲ್ ಮೀನಾ.